ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯಗೆ ಇದೆಂಥ ಶಾಕ್ ಕೊಟ್ಟರು ಸತೀಶ್ ಜಾರಕಿಹೊಳಿ. ಈಗ ಕರ್ನಾಟಕ ಪಾಲಿಟಿಕ್ಸಲ್ಲಿ ಒಂದಾದಮೇಲೆ ಒಂದು ಹೊಸ ಇಂತಹ ಸುದ್ದಿಗಳು ಬರ್ತಾ ಇರೋದು. ಯಾರು ಎಲ್ಲೆಲ್ಲಿ ಮೀಟಿಂಗ್ ಮಾಡ್ತಿದ್ದಾರೆ ಅನ್ನೋದು ಒಂದು ಕಡೆ, ಬಟ್ ಯಾರು ಹೊರಗಡೆ ಬಂದೇನು ಹೇಳಲ್ವಲ್ಲ. ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಅಚ್ಚರಿಯ ಮಾತುಗಳನ್ನು ಆಡ್ತಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಬಂದೊದಗಿರೋ ಹೊತ್ತಲ್ಲೇ ಸರಿಯಾಗಿ ಏನು ಹಾಗಾದರೆ ಸಿದ್ದರಾಮಯ್ಯನವ್ರಿಗೆ ಅಸಲಿ ಸಂಕಷ್ಟ ಶುರು ಆಗ್ತಿರೋದೇ ಇಲ್ಲ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಅವರು ಸಾಮಾನ್ಯವಾಗಿ ಬಹಳ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ಬಿಡ್ತಾರೆ. ತುಂಬ ಸುತ್ತಿ ಬಳಸೋದಕ್ಕೆ ಹೋಗಲ್ಲ, ಅಥವಾ ಆ ಥರ ಏನೂ ಇಲ್ಲ, ನಡೆದೇ ಇಲ್ಲ ಅಂತ ಮರೆಮಾಚೋದಕ್ಕೂ ಹೋಗಲ್ಲ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಮೀಡಿಯಾ ಸ್ಟೇಟ್ಮೆಂಟ್ಗಳು ಗಮನ ಸೆಳೀತಾವೆ. ಮಹದೇವಪ್ಪನವರು ಯಾಕೆ ಸೇರಿದ್ರಿ ಎಲ್ಲ ದಲಿತ ಮಂತ್ರಿಗಳು ಅಂತ ಕೇಳಿದ್ರೆ, ಚೂಡ ತಿನ್ನಕ್ಕೆ, ಚಕ್ಲಿ ತಿನ್ನಕ್ಕೆ ಅಂತ ಹೇಳಿದ್ರು. ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ರಾಜಕೀಯ ಚರ್ಚೆ ಆಯಿತು. ಏನು ಚರ್ಚೆ ಅಂತ ಕೇಳಿದ್ರೆ, ಮುಂದಿನ ಚುನಾವಣೆ ಬಗ್ಗೆ, ಬರೋ ಕೆಲವು ಚುನಾವಣೆಗಳ ಬಗ್ಗೆ, ರಾಜಕೀಯ ಬೆಳವಣಿಗೆಗಳ ಬಗ್ಗೆ. ಹಾಗಂತ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆನ ಆಗಿಲ್ಲ ಅಂತ. ಸರಿ, ಈ ಹೊತ್ತಲ್ಲಿ ಸತೀಶ್ ಜಾರಕಿಹೊಳಿ ಅವರು ಆಡಿರುವ ಅಚ್ಚರಿಯ ಮಾತು ಏನಪ್ಪ ಅಂತ ಕೇಳಿದ್ರೆ, ಇಡಿ ಬಂದಿರೋದು ಒಳ್ಳೇದಾಯಿತು, ಇಡಿ ಬಂದಿರೋದ್ರಿಂದ ನ್ಯಾಯಸಮ್ಮತವಾಗಿ ತನಿಖೆಯಾಗತ್ತೆ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಒಂದು ಕಡೆ ಡೆಲ್ಲಿಯಿಂದ ಹಿಡಿದು ಇಲ್ಲಿ ತನಕ ಇಡೀ ಕೈಪಾಳಿಯ ಮುಗಿ ಬೀಳ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ, ಇಡಿ ವಿರುದ್ಧ. ಈಗ ಕಾನೂನು ಹೋರಾಟಕ್ಕೂ ತಯಾರಿ ನಡೀತಾ ಇದೆ. ಸಿದ್ದರಾಮಯ್ಯ ಆಪ್ತ ಬಳಗದ ಮಂತ್ರಿಗಳೇ ಹೇಳ್ತಾ ಇದ್ದಾರೆ ಇಡಿ ವಿರುದ್ಧ, ಅಂದರೆ ಇಡಿ ನೋಟಿಸ್ ಜಾರಿ ಆದರೆ ಕಾನೂನು ಹೋರಾಟ ಶುರು ಮಾಡ್ತೀವಿ ಅನ್ನೋ ಸುಳಿವುಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಇಡಿ ಯಾವ ಆಧಾರದ ಮೇಲೆ ಬಂತು, PMLA ಎಲ್ಲಿದೆ, ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಎಲ್ಲಿದೆ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲೇ ಗೊತ್ತಾಗಲ್ವಾ ಇದು ಸಂಚು, ರಾಜಕೀಯ ಸಂಚು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಂತ ಕೆಂಡವಾಗಿದೆ ಕೈಪಾಳಿಯ. ಸಿದ್ದರಾಮಯ್ಯನವರು ಇಡಿ ವಿರುದ್ಧ ಕ್ರಮವನ್ನು ಜರುಗಿಸೋದಕ್ಕೆ, ಅಂದರೆ ಕಾನೂನಾತ್ಮಕವಾಗಿ ಹೋರಾಡೋದಕ್ಕೆ ತಯಾರಾಗ್ತಿರೋ ಹೊತ್ತಲ್ಲಿ ಸತೀಶ್ ಜಾರಕಿಹೊಳಿ, ಇಲ್ಲಿವರೆಗಂತೂ ಅವರು ಸಿದ್ದರಾಮಯ್ಯ ಆಪ್ತ ಬಳಗದಲ್ಲೇ ಗುರುತಿಸ್ಕೊಂಡಿರೋರು, ಬಟ್ ರಾಜಕೀಯದಲ್ಲಿ ಏನಾಗುತ್ತೆ, ಅಥವಾ ಇದೇ ಒಂದು ರೀತಿಯ ಸ್ಟ್ರಾಟಜಿನ ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ಹೌದು ರಾಜಕೀಯ ಚರ್ಚೆ ಆಗಿದ್ದು ಹೌದು, ನಾವು ಮಿನಿಸ್ಟರ್ಗಳೆಲ್ಲ ಭೇಟಿಯಾಗಿದ್ವಿ, ಅವರವ್ರ ಪಾಳ್ಯದಲ್ಲೆಲ್ಲ ಅಭಿಮಾನಿಗಳು ಜೈ ಅಂತಿದ್ದಾರೆ, ಮುಂದಿನ CM ಅನ್ನೋ ಪ್ರಚಾರ ಮಾಡ್ತಿದ್ದಾರಲ್ಲ ಅಂತ ಪ್ರಶ್ನೆ ಕೇಳಿದ್ರು. ಹೌದು, ಅವರವ್ರ ಅಭಿಮಾನಿಗಳು ಮಾಡ್ತಿದ್ದಾರೆ, ಬಟ್ ಈಗೇನಲ್ಲ 28ಕ್ಕೆ ನಾನು ಅಂತ ಹೇಳಿಕೊಂಡೆ ಕೆಲವು ಸುಳಿವುಗಳನ್ನು ಕೊಡ್ತಿದ್ದಾರ. 46 ಶಾಸಕರ ಜೊತೆ ರೆಡಿ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರನ್ನುವಂಥ ಚರ್ಚೆ, ಅಭಿಮಾನಿಗಳು ಸಿಕ್ಕಾಪಟ್ಟೆ ವೈರಲ್ ಮಾಡಿದ್ದು ಇದೆಲ್ಲ ನೋಡಿದ್ವಿ ಕೆಲವು ದಿನಗಳ ಹಿಂದೆ. ಡೆಲ್ಲಿಗೆ ಹೋಗಿ ಬಂದಿದ್ದು, ದಿಢೀರ್ ಅಂತ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರ ಜೊತೆಗೇ ಮಾತಾಡ್ಕೊಂಡು ಬಂದಿದ್ದು ಕೂಡ ನೋಡಿದ್ವಿ. ಈಗ ನೋಡಿದ್ರೆ ಇಡಿ ಬಂದಿದ್ದು ಒಳ್ಳೇದಾಯಿತು ಅನ್ನೋದು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಎಲ್ಲರೂ ಇಡಿ ವಿರುದ್ಧ ಮುಗಿ ಬೀಳ್ತಿರುವಾಗ ಇಡಿ ನ್ಯಾಯಸಮ್ಮತವಾಗಿ ತನಿಖೆ ಮಾಡುತ್ತೆ, ಯಾವುದೋ ಒಂದು ಪಕ್ಷದ ತಾಳಕ್ಕೆಲ್ಲ ಕುಣಿಯಲ್ಲ ಅನ್ನೋದು ಬಹಳ ಖುಷಿ ವಿಚಾರನೇ. ಇದು ಇಡಿ ಬಂದಿರೋದು, ಯಾರು ಬೇಕಾದರೂ ಬಂದು ತನಿಖೆ ಮಾಡಲಿ ಅಂತಾರೆ. ಸರಿ, ಇನ್ನೊಂದು ಪ್ರಶ್ನೆ, ಮೀಡಿಯಾದವ್ರು ಹಾಕಿದಂತಹ ಪ್ರಶ್ನೆ ಸತೀಶ್ ಜಾರಕಿಹೊಳಿ ಅವ್ರಿಗೆ, ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕಾ ಬೇಡವಾ, CM ಚೇಂಜ್ ಆಗ್ತಾರಾ ಅಂತ. ಸಿದ್ದರಾಮಯ್ಯ ಬೆನ್ನಿಗೆ ನಿಂತವ್ರು ಯಾರು, ನಿಜವಾಗಿ ಅವರು ಬೆನ್ನ ಹಿಂದೆ ಸಂಚು ಮಾಡ್ತಿರೋರು ಯಾರು ಅನ್ನೋದು ಗೊತ್ತಿಲ್ಲ. ಆದರೆ ಎಲ್ಲರೂ ಈಗ DK ಶಿವಕುಮಾರ್ ಆದಿಯಾಗಿ ಹೈಕಮಾಂಡ್ ನಾಯಕರಿಂದ ಸೇರಿ ಖರ್ಗೆ ಅವರಿಂದ ನಾವು ಅವ್ರ ಬೆನ್ನಿಗಿದ್ದೀವಿ ಅಂತಿದ್ದಾರಲ್ಲ. ಬಟ್ ಸತೀಶ್ ಜಾರಕಿಹೊಳಿ ಅವರು ಏನಂದ್ರು, 3 ತಿಂಗಳಲ್ಲಿ ವರದಿ ಬರುತ್ತಲ್ಲ, ಲೋಕಾಯುಕ್ತ ವರದಿ ಬಂದ ಮೇಲೆ ರಾಜಕೀಯ ತೀರ್ಮಾನ ಮಾಡಲಾಗುತ್ತೆ ಅಂತಾರೆ. ಬಹಳ ಸ್ಟ್ರೇಟ್ ಫಾರ್ವರ್ಡ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಈಗಲೇ ಏನು ಹೇಳೋಕ್ಕಾಗಲ್ಲ, 3 ತಿಂಗಳ ರಿಪೋರ್ಟ್ ಬಂದ ಮೇಲೆ ಎಲ್ಲ ನಿರ್ಧಾರ ಆಗತ್ತೆ ಅಂತ ಹೇಳುವ ಮೂಲಕ ಇನ್ನು 3 ತಿಂಗಳಲ್ಲಿ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯ ನಿರ್ಧಾರ ಆಗತ್ತೆ ಅನ್ನುವ ಸುಳಿವು ಕೊಟ್ಟಂಗಾಯ್ತು. ಅಲ್ಲಿ ಖರ್ಗೆ ಅವರು ಹೇಳಿತ್ತು ಅದನ್ನೇ. ಈಗಲೇ ಯಾಕೆ ಚಾರ್ಜ್ ಶೀಟು ಮತ್ತೊಂದು ಆಗಿಲ್ವಲ್ಲ, ಟೈಮ್ ಬಂದಾಗ ಕ್ರಮ ಕೈಗೊಳ್ಳುತ್ತೆ ಹೈಕಮಾಂಡ್, ಸಿದ್ದರಾಮಯ್ಯ ಇರ್ತಾರೆ ಹೋಗ್ತಾರೆ, ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ಬಿಗ್ ಸ್ಟೇಟ್ಮೆಂಟ್ ಬಂತು. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ, ವರದಿ ಸಬ್ಮಿಟ್ ಆದ ಮೇಲೆ ಕುರ್ಚಿಯಿಂದ ಇಳಿಯೋದು ಬಿಡೋದು ಮತ್ತೊಂದು ನಿರ್ಧಾರಗಳಾಗ್ತವೆ ಅಂತ. ಇಲ್ಲ, ಅವರು ಇಳಿಯಲ್ಲ, ಹೋರಾಟ ಮಾಡ್ತೀವಿ, ಅವರು ತಪ್ಪೇ ಮಾಡಿಲ್ಲ, ಮತ್ತೊಂದು ಮಗದೊಂದು ಮಾತುಗಳನ್ನು ಸತೀಶ್ ಜಾರಕಿಹೊಳಿ ಅವರು ಆಡ್ತಾ ಇಲ್ಲ, ಕಡ್ಡಿ ತುಂಡರಿಸಿದಂತೆ ಅಚ್ಚರಿಯ ಮಾತುಗಳು ಈಗ ಚರ್ಚೆಗೆ ಕಾರಣ ಆಗಿದೆ. ಹಾಗಾದರೆ ನಿಜಕ್ಕೂ ಸಿದ್ದರಾಮಯ್ಯನವರೇ DK ಶಿವಕುಮಾರ್ ಅಥವಾ ಇನ್ಯಾರೋ
ಮುಖ್ಯಮಂತ್ರಿ ಆಗದಂತೆ ತಡೆಯಲು ತಮ್ಮ ಶಿಷ್ಯಂದ್ರನ್ನ ತಯಾರು ಮಾಡ್ತಿದ್ದಾರೋ ಅಂಥ ಟೈಮ್ ಬಂದೇ ಬಿಟ್ಟಿದೆ ಅನ್ನುವ ಸುಳಿವು ಅವ್ರಿಗೆ ಕ್ಲಿಯರ್ ಆಗಿದ್ದು ತಮ್ಮ ಆಪ್ತರನ್ನೇ ರೆಡಿ ಮಾಡಿ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೋ ಅಥವಾ ಸಿದ್ದು ಆಪ್ತರಂತ ಅನಿಸ್ಕೊಂಡಿರೋರೇ ಈಗ ಸೆಡ್ಡು ಹೊಡೆಯೋದಕ್ಕೆ ನಿಂತಿದ್ದಾರೋ ಅನ್ನೋದು ಮುಂದಿನ ದಿನಗಳಲ್ಲಿ ಕ್ಲಾರಿಟಿ ಸಿಗತ್ತೆ. ರಾಜಕೀಯದ ಒಳ ಲೆಕ್ಕಾಚಾರಗಳನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಸಾಧ್ಯವಿಲ್ಲ. ಒಟ್ಟಿನಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವರ ದಿಢೀರ್ ಭೇಟಿ ಮತ್ತು CM ಕುರ್ಚಿ ಮಾತುಕತೆಯೇ ಆಗಿದೆ ಅನ್ನುವ ಸುದ್ದಿ ಹೊರಗಡೆ ಬಂತು. ಈಗೆಲ್ಲ ಫೈನಲ್, ಇನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ, ಏನೋ ಒಂದು ಆಗತ್ತೆ ಅನ್ನೋ ಮಟ್ಟಿಗೆ ಕೈಪಾಳ್ಯದಲ್ಲೇ ಚರ್ಚೆ ಶುರುವಾದ ಮೇಲೆ ಇಬ್ಬರು ಮೀಟಿಂಗ್ ಮಾಡಿದ್ದಾರೆ ಅನ್ನುವ ಚರ್ಚೆಗಳಾದವು, ಅಂಥ ವರದಿಗಳಾದವು. ಅದಾಗ್ತಾ ಇದ್ದ ಹಾಗೆ ಅಲ್ಲಿ ಮೀಟಿಂಗ್ ಆಗ್ತಾ ಇದ್ದ ಹಾಗೆ ಪರಮೇಶ್ವರ್, ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಅವರು ಮೀಟಾಗಿ ದಲಿತ CM ದಾಳ ಉರುಳಿಸಿದ್ರ ಅನ್ನೋ ರೀತಿಯ ಕುತೂಹಲದ ಬೆಳವಣಿಗೆ ಆಯಿತು. ಈಗ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರ ನಡೆ ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವ್ರಿಗೆ ಯಾಕೆ ಸಂಕಷ್ಟ, ಯಾಕೆ ಉರುಳು ಬಿಗಿ ಆಗ್ತಿದೆ ಅಂದರೆ ಸೈಟ್ ವಾಪಸ್ ಕೊಟ್ಟರು ಅಲ್ಲೂ ಒಂದು ಅಸ್ತ್ರ. ಯಾಕಂದರೆ ಇನ್ವೆಸ್ಟಿಗೇಷನ್ನಲ್ಲಿರುವ ಕೇಸ್ ನಡೀತಾ ಇರುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಆ ಸೈಟ್ ಸೇರಿದೆಯಾ ಇಲ್ವಾ ಅನ್ನೋದ್ರ ಮೇಲೇ ಕೇಸ್ ನಡೀತಿರೋ ಹೊತ್ತಲ್ಲಿ ಅದು ಹೆಂಗೆ ರಿಟರ್ನ್ ಮಾಡ್ತಾರೆ, ರಿಟರ್ನ್ ಮಾಡಿದ ತಕ್ಷಣ ಅದು ಹೆಂಗೆ ತಗೊಳ್ತಾರೆ ಮೂಡಾದವರು ಅನ್ನೋದ್ರ ಸುತ್ತಾನೆ ಈಗ ಮತ್ತೊಂದು ಕೇಸೂ ಬೀಳಬಹುದು. ಮೂಡಾ ಕಮಿಷನರ್ಗೆ ಸಂಕಷ್ಟವೂ ಎದುರಾಗಬಹುದು. ಇನ್ವಾಲ್ವ್ ಆಗಿದ್ದಾರೆ CM ಜೊತೆ ಸಾಕ್ಷಿ ನಾಶಕ್ಕೆ ಅಂತ. ಲೋಕಾಯುಕ್ತದ ವಿರುದ್ಧವೇ ಮೇಲ್ಮನವಿ ಹೋರಾಟ ಅಥವಾ ಇದಕ್ಕೋಸ್ಕರ ರಾಜೀನಾಮೆ ಕೊಡಬೇಕು, ಪ್ರಭಾವ ಬೀರ್ತಾರೆ ಇವರು ಅಂತಾನೋ, CBIಗೆ ಈ ಕಾರಣಕ್ಕೆ ಕೊಡಬೇಕು ಅಂತಾನೋ ಹಲವು ದಾರಿಗಳು ಈ ಸೈಟ್ ವಾಪಸ್ನಿಂದಾಗಿ ದೂರುದಾರರಿಗೆ, ಸಿದ್ದು ವಿರೋಧಿಗಳಿಗೆ ತೆರೆದುಕೊಳ್ತಾ ಇರೋದು. ಇದ್ರ ನಡುವೆ ಸಿದ್ದರಾಮಯ್ಯ ವಿರುದ್ಧ ತೊಡೆತಟ್ಟಿರುವ ಸ್ನೇಹಮಯಿ ಕೃಷ್ಣ ಕೂಡ ಎನಿ ಟೈಮ್ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಯಾಕಂದರೆ ಚೆಕ್ ಬೌನ್ಸ್ ಕೇಸಲ್ಲಿ ಕೋರ್ಟ್ ಯಾಕೆ ಹಾಜರಾಗಿಲ್ಲ ಸ್ನೇಹಮಯಿ ಕೃಷ್ಣ ಅಂತ ಗರಂ ಆಗಿದ್ದು, ಬಂಧನಕ್ಕೆ ಅವಕಾಶ ಕೂಡ ಓಪನ್ ಆಗಿದೆ ಈಗ. ಸೊ ಇಲ್ಲಿ ಸ್ನೇಹಮಯಿ ಕೃಷ್ಣ ಲಾಕ್ ಆದರೆ ಈ ಹೋರಾಟದಲ್ಲಿ ಏನಾದರೂ ತೊಡಕಾಗಬಹುದಾ? ಸ್ನೇಹಮಯಿ ಕೃಷ್ಣ ಹೇಳ್ತಿರೋದು ಇದೆಲ್ಲ ಕ್ರಿಯೇಟ್ ಮಾಡಿದ್ದಾರೆ, ಡೇಟ್ ಎಲ್ಲ ಚೆಕ್ಕಲ್ಲಿ ಕೆಲವೊಂದೆಲ್ಲ ತಾವೇ ಸೃಷ್ಟಿ ಮಾಡಿ ನನ್ನ ಹೆಸರಲ್ಲಿ ಅಕ್ರಮ ನಡೆಸಲಾಗಿದೆ, ಯಾವುದೋ ಕೇಸನ್ನು ಯಾವುದೋ ರೀತಿಯಲ್ಲಿ ತಿರುಚಲಾಗಿದೆ ಅಂತ ಏನೋ ಅವರದ್ದೇ ಆದ ಆರೋಪ ಮಾಡ್ತಿದ್ದಾರೆ. ಹೋರಾಟ ಮಾಡ್ತೀನಿ ಅಂತ. ಈಗ ಇಡಿ ಬೇರೆ ಸಿದ್ದರಾಮಯ್ಯ ಬಂಧುಗಳು, ಆಪ್ತರು, ಆಪ್ತ ವಲಯದ ಹಲವರ ಈ ಬ್ಯಾಂಕ್ ಅಕೌಂಟು ಬೇರೆ ಬೇರೆ ಹತ್ರ ಮೇಲೆ ಕಣ್ಣಿರಿಸಿದ್ಯಂತೆ. ನಾಳೆ ನಾಡಿದ್ದು ಈ ವೀಕ್ ಒಳಗಡೆ ಒಂದು ದೊಡ್ಡ ದಾಳಿ ಆಗಲಿಕ್ಕಿದೆ ಅಂತ ಸುಳಿವು ಸಿಕ್ತಿದ್ದು, ಗುಪ್ತಚರ ಮಾಹಿತಿ CMಗೆ ಸಿಕ್ಕಿದ್ದು, ಎಲ್ಲರಿಗೂ ಕೂಡ ಮೆಸೇಜ್ ಪಾಸ್ ಆಗಿದೆ ಅಂತ ಕೇಳಿಬರ್ತಿರೋದು. ಅಷ್ಟರ ಮಟ್ಟಿಗೆ ಇಡಿ ಉರುಳು ಟೈಟ್ ಆಗುವ ಸುಳಿವು. ಅಭಿಷೇಕ್ ಮನು ಸಿಂಘ್ವಿ ಅವರು ಅರೆಸ್ಟ್ ಮಾಡ್ತಾರೆ, ಹೇಳದೆ ಕೇಳದೆ ದಾಖಲೆ ಇಲ್ಲದೆ ಅರೆಸ್ಟ್ ಮಾಡ್ತಾರೆ ಇಡಿ ಅವರು, ಅದಕ್ಕೆ ಎಂಟ್ರಿ ಕೊಡೋದು ಅಂತ ಅಚ್ಚರಿಯ ಮಾತುಗಳನ್ನಾಡಿ ಪಕ್ಕ ಆಗ್ಬಿಟ್ಟಿದೆಯಾ ಹಾಗಾದರೆ ಸಿದ್ದರಾಮಯ್ಯ ಲಾಕ್ ಆಗೋದು ಅನ್ನೋ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗಿದೆ. ಇಲ್ಲಾಗ್ತಿರೋ ಡೆವಲಪ್ಮೆಂಟ್ಸ್ ಕೂಡ ಹಾಗೇ ಇದೆ. ಈ ಹೊತ್ತಲ್ಲಿ ಮಂತ್ರಿಗಳ ಬಿಸಿ ಬಿಸಿ ಚರ್ಚೆ ನೋಡಿ. ಮಂಡ್ಯದೊಂದು ಎಕ್ಸಾಂಪಲ್ ಈಗ ಸಿದ್ದರಾಮಯ್ಯನವ್ರಿಗೆ ಹೇಗೆ ಮುಜುಗರಕ್ಕೆ ಕಾರಣ ಆಗಿದೆ ಅಂದರೆ, ಹಿಂದೆ ಅವರು CM ಆಗಿದ್ದ ಟೈಮಲ್ಲಿ, ಈಗ ಮೈಸೂರು ಮೂಡಾದಲ್ಲಿ ಗಲಾಟೆ ಜಟಾಪಟಿ ಅಲ್ವಾ ಮತ್ತು ಅಕ್ರಮದ ಆರೋಪ ಅಲ್ವಾ, ಅದೇ ರೀತಿ ಮಂಡ್ಯದಲ್ಲೂ ಕೂಡ ಪುಟ್ಟರಾಜು, ಬಂಡಿ ಸಿದ್ದೇಗೌಡ, ಸುಮಾರು ಜನರ ವಿರುದ್ಧ ಎಲ್ಲ ಏನೋ ಆರೋಪ ಇತ್ತು ಅಂತ ಸೈಟ್ ವಾಪಸ್ ಮಾಡಿದ್ರು. ಸೈಟ್ ವಾಪಸ್ ತಗೊಳ್ಳೋದಕ್ಕೂ ಕೂಡ ಮುಂದಾಗಿರಲಿಲ್ಲ ಎಷ್ಟೋ ವರ್ಷ ಆದರೂ ಕೂಡ. ಈ ಕೇಸ್ನಲ್ಲಿ ಸೈಟ್ ವಾಪಸ್ಗೆ ಮುಂದಾದ ಮೇಲೂ 5-6 ಕೋಟಿ ಹಗರಣ ಇದ್ದು ಆರೋಪ ಇರೋದು. ಇದನ್ನು CBIಗೆ ಒಪ್ಸೋಕೆ ಸಿದ್ದರಾಮಯ್ಯನವರು ಅವತ್ತು ಮನಸ್ಸು ಮಾಡಿದ್ರು 5-6 ಕೋಟಿ ಹಗರಣದಲ್ಲಿ. ಆ ಮೂಲಕ ಭೇಷ್ ಅನ್ನಿಸ್ಕೊಂಡಿದ್ರು ಸಿದ್ದರಾಮಯ್ಯನವರು. ಆದರೆ ತನ್ನ ಸುತ್ತಲೂ ಇರುವಂಥ ಮೈಸೂರು ಮೂಡ ಅವತ್ತು ಮಂಡ್ಯದಲ್ಲಿ ನಿರ್ಧಾರ ತಗೊಂಡಿದ್ದ, ಇಂಥದ್ದೇ ಕೇಸಲ್ಲಿ ನಿರ್ಧಾರ ತಗೊಂಡಿದ್ದ ಸಿದ್ದರಾಮಯ್ಯನವರು ಬರೀ 5-6 ಕೋಟಿ ಕೇಸಲ್ಲಿ 55, 60 ಅಥವಾ ಅದಕ್ಕೂ ಅಧಿಕ ಮೊತ್ತದ ಕೇಸಲ್ಲಿ CBIಗೆ ಒಪ್ಪಿಸೋದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಿದ್ದಾರೆ ಅಂತ ಈಗ ಪ್ರತಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಯಾಕೆ ಇದೆಲ್ಲ ಮರ್ತು ಹೋಯ್ತಾ? ಲೋಕಾಯುಕ್ತದಡಿಯಲ್ಲಿ ತನಿಖೆ ನಡೀತಾ ಇದೆ, ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡಿ ಅಂತ. ಇದೇ ರೀತಿ ಸಿಚುವೇಷನಲ್ಲಿದ್ದಾಗ ಯಡಿಯೂರಪ್ಪನವ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಮರ್ತು ಹೋಯ್ತಾ? ಇಂಥ ಪ್ರಶ್ನೆಗಳು, ವಿಡಿಯೋಗಳನ್ನು ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಕಮಲದಳ ಹೋರಾಟ ಸಿದ್ದರಾಮಯ್ಯನವರ ವಿರುದ್ಧ ಮುಂದುವರೆದಿದೆ, ರಾಜೀನಾಮೆ ಕೊಡಬೇಕು ಅಂತ. ಈ ಹೊತ್ತಲ್ಲಿ
ಹೊರಗಡೆಯವರಲ್ಲ, ಪ್ರತಿಪಕ್ಷದವರಲ್ಲ, ಸ್ವಪಕ್ಷೀಯರೇ ಕೊಡ್ತಿದ್ದಾರೆ ಶಾಕ್. ನಿನ್ನೆಯಷ್ಟೇ ಹೇಳಿದ್ರಲ್ಲ ಎಚ್ ಸಿ ಮಹದೇವಪ್ಪನವರು, ನಮ್ಮ ಪಕ್ಷದ ಕೆಲವು ಪ್ರಮುಖರು ಓಡೋಡಿ ಬಂದು CM ಕುರ್ಚಿಯಲ್ಲಿ ಕೂರುವ ಪ್ರಯತ್ನದಲ್ಲಿದ್ದಾರೆ. ಅದೆಲ್ಲ ಕನಸು ಕಾಣಲೇಬೇಡಿ ನೀವು. ಸಿದ್ದರಾಮಯ್ಯನವರು ಅದಕ್ಕೆ ಬಿಡಲ್ಲ, ಗೆದ್ದು ಬರ್ತಾರೆ ಅಂತ ಸೆಡ್ಡು ಹೊಡೆದು ರಹಸ್ಯವನ್ನು ಹೊರಗೆ ಹಾಕಿದ್ರು. ಪಕ್ಷದ ಒಳಗಡೆ ಏನಾಗ್ತಿದೆ ಅಂತ, ಅದರ ಬೆನ್ನಲ್ಲೇ ಎಲ್ಲ ಬೆಳವಣಿಗೆಗಳು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.